ತುಳಸಿಯವರೇ, ತುಳಸಿಯವರೇ, ತುಳಸಿಯವ್ರು ಎಲ್ಲಿದ್ದಾರೆ ಪೂರ್ಣಿ? ದೇವಸ್ಥಾನದಿಂದ ಆರಾಮಾಗಿ ಬಂದ್ರಾ? ಅದು ನೀನು ಬಾ ಕೂತ್ಕೋ. ಯಾಕೆ, ಏನಾಯ್ತು ಮಹೇಶ? ಅಣ್ಣ ಅದು ಅದಕ್ಕೆ ಏನಿಲ್ಲ ಮಾವ, ಅದು ಅಭಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಮ್ಮನ ಹುಷಾರಾಗಿ ಕರ್ಕೊಂಬರ್ತಾರೆ. ಏನು ಹೇಳ್ತಿದ್ಯಾ ನೀನು? ಮತ್ತೆ ನಾನು ಆಗಲೇ ಕಾಲ್ ಮಾಡಿದಾಗ ನೀನು ತುಳಸಿಯವ್ರು ಮನೇಲಿದ್ದಾರೆ ಅಂತ ಹೇಳಿದೆ, ಸುಳ್ಳು ಹೇಳ್ದ್ಯಾ? ಆಗಲ್ಲ ಮಾವ, ಈ ವಿಷಯ ನಿಮ್ಮ ಹತ್ರ ಹೇಳಿದ್ರೆ ನೀವೆಲ್ಲಿ ಗಾಬರಿ ಆಗ್ತೀರಾ ಅಂತ ಅಕ್ಕ ಆ ರೀತಿ ಹೇಳಿದಾಳೆ. ಈ ವಿಷಯ ಅಂದರೆ ಏನು ಹೇಳ್ತಿದ್ದೀರಾ ನೀವು? ತುಳಸಿಯವ್ರಿಗೆ ಏನಾಯಿತು? ಏನೂ ಆಗಿಲ್ಲ ಅಣ್ಣ, ಆತಂಕ ಪಡಬೇಡ. ಅಭಿಗೆ ಏನೋ ಒಂದು ಮೆಸೇಜ್ ಬಂದಿತ್ತಂತೆ. ಮೆಸೇಜಾ? ಏನಂತ? ತುಳಸಿ ನೋ ಮೋರ್ ಅಂತ. ವಾಟ್? ಮಹೇಶ, ಏನು ಮಾತಾಡ್ತಿದ್ಯಾ ನೀನು? ಅಣ್ಣ ಹಾಗಾಗಿರೋದಕ್ಕೆ ಸಾಧ್ಯ ಇಲ್ಲ ಅಣ್ಣ. ನನಗನ್ಸುತ್ತೆ ಶಾರ್ವರಿನೇ ಬೇಕು ಅಂತ ಈ ಮೆಸೇಜ್ ಮಾಡಿದ್ದಾಳೆ. ನೀನೇನು ತಲೆ ಕೆಡಿಸ್ಕೋಬೇಡ. ಅಭಿ ಸಮರ್ಥ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವರನ್ನು ಹುಷಾರಾಗಿ ಕರ್ಕೊಂಡು ಬರ್ತಾರೆ. ಇಲ್ಲ, ನಾನಿಲ್ಲಿ ಇರಲ್ಲ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಅಣ್ಣ ಪ್ಲೀಸ್, ನೀನು ಅಲ್ಲಿಗೆ ಹೋಗೋದು ಬೇಡ ಅಣ್ಣ, ಅವರೇ ಬರ್ತಾರೆ. ನೋಡು, ನೀನು ತುಂಬ ಗಾಬರಿ ಆಗಿದೆಯಾ. ಈಗಷ್ಟೇ ಹುಷಾರು ತಪ್ಪಿದವನು ಈಗಿನ್ನೂ ಸುಧಾರಿಸ್ಕೊಳ್ತಿದ್ಯಾ. ನೀನು ಬಾ ಕೂತ್ಕೋ. ಪೂರ್ಣಿ, ಒಂದು ಸ್ವಲ್ಪ ನೀರು ಕೊಡಮ್ಮ ಕುಡಿಯೋ ಕಣ್ಣಂಗೆ. ಇಲ್ಲ, ನನಗೆ ನೀರು ಬೇಡ. ನಾನು ಈಗಲೇ ತುಳಸಿಯವ್ರ ಹತ್ರ ಮಾತಾಡಬೇಕು. ಯಾರು ಹೋಗಿದ್ದಾರೆ? ಅಭಿ ಸಮರ್ಥ್ ಕೂಡ ಅಲ್ಲೇ ಇದ್ದಾನಲ್ವಾ? ಯಾಕೆ ಯಾರು ರಿಸೀವ್ ಮಾಡ್ತಿಲ್ಲ? ಅಣ್ಣ ಅವರಲ್ಲಿ ಬ್ಯುಸಿ ಇದ್ರು ಇರ್ಬೋದು. ಇಲ್ಲ, ನಾನು ಹೋಗಲೇಬೇಕು. ಅಣ್ಣ ಅವಳಿಗೆ ಏನಾದರೂ ಆದರೆ ಈ ಮನೆ ನಂದ ದೀಪನೇ ಆರು ಹೋದ ಹಾಗೆ ಅಲ್ವಾ? ತುಳಸಿ ಒಂದು ವೇಳೆ ಕ್ಷೇಮವಾಗಿ ಬರಲಿಲ್ಲ ಅಂತಂದ್ರೆ ನಿನಗೆ ದೀಪಾರಾಧನೆಯೇ ಇಲ್ಲ. ಈ ಭಗವಂತ ನಮ್ಮ ಪಾಲಿಗೆ ಇಲ್ಲ. ತಾತ, ಹೌದಮ್ಮ, ನಮ್ಮೆಲ್ಲರಿಗೆ ತಾಯಿ ಪ್ರೀತಿ ಕೊಟ್ಟಿರುವಂಥ ದೇವತೆ ಅವಳು. ಅವಳೇ ಇಲ್ಲ ಅಂತಂದ ಮೇಲೆ ಈ ದೇವರಲ್ಲಿ ನಾವು ಯಾಕೆ ನಂಬಿಕೆ ಇಡಬೇಕು? ಇಲ್ಲ ತಾತ, ಅಮ್ಮ ಹೇಳಿದ ಮಾತು ಸತ್ಯ. ಆ ದೇವರಿದ್ದಾನೆ, ಖಂಡಿತವಾಗ್ಲೂ ಇದ್ದಾನೆ. ಒಂದಲ್ಲ ಒಂದು ರೂಪದಲ್ಲಿ. ನನ್ನ ಜೀವ ಉಳಿಸಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳಬೇಕು, ಅಥವಾ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗಿ ಈ ಅನಾಹುತಕ್ಕೆ ಕಾರಣ ಆಗಿದ್ದಕ್ಕೆ ಕ್ಷಮೆ ಕೇಳಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ನೀವು ನನ್ನ ಪಾಲಿಗೆ ದೇವತೆ ಆಗಿದ್ದಂತೂ ಸುಳ್ಳಲ್ಲ. ನಾನು ತೋರಿಸಿದ ಪ್ರೀತಿಗೆ ಇಷ್ಟು ದೊಡ್ಡ ಪ್ರತಿಫಲ ಸಿಗತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಪ್ರೀತಿಗೆ ಪ್ರತಿಯಾಗಿ ನಿಮ್ಮ ಪ್ರಾಣನೇ ಕೊಡಕ್ಕೆ ತಯಾರಾಗಿದ್ದೀರಾ. ನಿಮ್ಮ ಋಣ ನಾನು ಹೇಗೆ ತೀರಿಸ್ಲಿ? ಅಮ್ಮ ನಮ್ಮನೆ ನಂದದೀಪ, ನಮ್ಮೆಲ್ರಿಗೂ ದೇವತೆ. ಅವ್ರನ್ನ ಕಾಪಾಡಿಯವ್ರು ನೀವು ದೇವ್ರಿಗಿಂತ ಹೆಚ್ಚಾಗ್ಬಿಟ್ರಿ. ಬ್ರೋ, ನಾವೀಗ ಏನೇ ಹೇಳಿದ್ರು ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ, ನಾವು ಅವ್ರ ಋಣ ತೀರಿಸಲೇಬೇಕು ಅಂದರೆ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಹೌದು ಅಣ್ಣ,
ಅವ್ರು ಆದಷ್ಟು ಬೇಗ ಚೇತರಿಸ್ಕೋಬೇಕು. ಅವ್ರಿಗೆ ನೆನಪಿನ ಶಕ್ತಿನೂ ಬರಬೇಕು. ನಮ್ಮೆಲ್ಲರಾಗೆ ಅವರು ಕೂಡ ಎಲ್ಲರ ಜೊತೆ ಮಾತಾಡ್ತಾ ಖುಷಿಯಾಗಿರ್ಬೇಕು. ಎಲ್ರೂ ಮೆಚ್ಚಿಸ್ಬೇಕಂದ್ರೆ ಚೆನ್ನಾಗಿ ಮಾತಾಡಬೇಕು ಅಂತಾರೆ. ಆದರೆ ಇವರು ಏನು ಮಾತಾಡ್ದೇನೆ ಮನೇಲಿರೋರು ಎಲ್ಲಾನು ಮೆಚ್ಚಿದ್ದಾರೆ. ಮೌನಕ್ಕೆ ಮುಗ್ಧತೆಗೆ ಅಂತ ಶಕ್ತಿ ಇರುತ್ತೆ ದೀಪಿಕಾ. ಇನ್ನೊಬ್ರನ್ನ ಹೊಗಳಿ ಹೋಲಿಸ್ಕೊಬೋದು ಅಥವಾ ಭಯಪಡಿಸಿ ಹೋಲಿಸ್ಕೊಬೋದು. ಅದೂ ಆಗಿಲ್ಲ ಅಂದರೆ ಮರಳು ಮಾಡೋ ಮಾತುಗಳಾಡಿ ಹೋಲಿಸ್ಕೊಬೋದು. ಆದರೆ ಇವ್ರ ಪ್ರೀತಿ ತುಂಬಿರೋ ಕಣ್ಗಳಿಂದನೇ ನಮ್ಮನ್ನೆಲ್ಲನೂ ಹೋಲಿಸ್ಕೊಂಡ್ರು. ಅವ್ರು ನಮ್ಮೆಲ್ರೂ ಹೊಲ್ಸ್ಕೊಂಡಿದ್ದು ಮಾತ್ರ ಅಲ್ಲ, ಅವ್ರು ನಮ್ಮೆಲ್ರೂ ತುಂಬ ಹಚ್ಕೊಂಡಿದ್ದಾರೆ. ನಮ್ಗೆಲ್ರಿಗೂ ನೀವು ಅಂದ್ರೆ ತುಂಬ ಇಷ್ಟ. ನನಗೂ ನೀವೆಲ್ಲರೂ ಇಷ್ಟ. ಅಮ್ಮ, ಇದೇನು ಆಶ್ಚರ್ಯ, ರಾಧಮ್ಮ ಮಾತಾಡ್ತಿದ್ದಾರೆ. ಎಲ್ಲ ದೇವರ ದಯ. ಅವ್ರು ಇದೇ ರೀತಿ ಚೆನ್ನಾಗಿ ಮಾತಾಡಿ ಅವ್ರ ನೆನಪಿನ ಶಕ್ತಿ ಎಲ್ಲ ಮತ್ತೆ ಬಂದರೆ ಸಾಕು.